ಹೆಣ್ಣು ಮಗು ಅಂದರೆ ಮೂಗು ಮುರಿಯೋ ಜನ ಇನ್ನೂ ಇದ್ದಾರೆ. ಎಷ್ಟೇ ಜಾಗೃತಿ ಮೂಡಿಸಿದರೂ ಇನ್ನೂ ಹೆಣ್ಣು ಶಿಶು ಹತ್ಯೆ ಕಮ್ಮಿ ಆಗಿಲ್ಲ. ಹುಟ್ಟಿದ್ದು ಹೆಣ್ಣು ಮಗು ಅಂತ ಗೊತ್ತಾಗಿದ್ದೇ ತಡ ಹೆರಿಗೆ ಮಾಡಿಸಿದ ಸೂಲಗಿತ್ತಿಯರೇ ಕತ್ತು ಹಿಸುಕಿ ಮಗುವನ್ನು ಸಾಯಿಸುವಂತಹ ಅಮಾನವೀಯ ಕೃತ್ಯ ನಮ್ಮ ರಾಜ್ಯದಲ್ಲಿಯೇ ನಡೀತಿದೆ. ಹೌದು, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಂತಿರುವ ಒಂದು ಪುಟ್ಟ ತಾಂಡ ಕೊಂಚಾವರಂನಲ್ಲಿ ಹೆಣ್ಣು ಶಿಶು ಹತ್ಯೆ ಸಾಮಾನ್ಯವಾಗಿ ಬಿಟ್ಟಿದೆ. ಈ ತಾಂಡದ ಜನ ಹೆಣ್ಣು ಮಗು ಹುಟ್ಟಿದ್ದ ತಡ ಅದನ್ನು ಅಲ್ಲಿಯೇ ಅಂತ್ಯ ಕಾಣಿಸುವಂತೆ ಶೂಲಗಿತ್ತಿಯರಿಗೆ ಸೂಚಿಸ್ತಾರೆ. ಅದೂ ಆಗದಿದ್ದರೆ ಹೆತ್ತ ಮನೆ ಮಗುವಿಗೆ ಹಾಲುಣಿಸುವುದನ್ನು ಬಿಟ್ಟು ಹಸುವಿನಿಂದ ತಾನಾಗಿಯೇ ಸಾಯುವಂತೆ ಮಾಡ್ತಾಳೆ. ಇಲ್ಲಿನವರೆಗೆ ಹೆಚ್ಚಾಗಿ ಗಂಡು ಮಕ್ಕಳ ವ್ಯಾಮೋಹವಿದೆ. ಇನ್ನು 2014ನೇ ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಗಾಗಿ ಕಲಬುರಗಿ ವಿವಿಯ ವಿದ್ಯಾರ್ಥಿಗಳು ನಡೆಸಿದ ಸಂಶೋಧನೆಯಿಂದ ಈ ಕ್ರೂರ ಘಟನೆ ಬೆಳಕಿಗೆ ಬಂದಿದೆ. ಕಲಬುರಗಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಹಾಗೂ ನಂಜುಂಡಪ್ಪ ಉನ್ನತಾಧಿಕಾರ ಸಮಿತಿಯ ಸದಸ್ಯೆಯಾಗಿ ಕೆಲಸ ಮಾಡಿರುವ ಪ್ರೊಫೆಸರ್ ಛಾಯಾ ದೇವಳಗಾಂಕರ್ ಅವರು ಸರ್ಕಾರಕ್ಕೆ ಸಮಗ್ರ ವರದಿಯನ್ನು ಈ ಕುರಿತಂತೆ ಸಲ್ಲಿಸಿದ್ದಾರೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಶರಣಯ್ಯ ಹಿರೇಮಠ ಸಂಪರ್ಕದಲ್ಲಿದ್ದಾರೆ. ಹಿರೇಮಠ, ಎಂಥ ಒಂದು ಅಮಾನವೀಯ ಪದ್ಧತಿ, ಮೊದಲಿನಿಂದಲೂ ಇದು ಇರುವಂಥದ್ದು ಅಥವಾ ಇತ್ತೀಚಿನ ವ್ಯಾಮೋಹ? ಈಗ ಅಲ್ಲಿ ಏನು ಅವೇರ್ನೆಸ್ ಆಗಿದೆ? ಸ್ಥಳಕ್ಕೆ ಯಾರಾದರೂ ಭೇಟಿ ಕೊಟ್ಟಿದ್ದಾರಾ? ಅದು ಈಗಲಿಂದ ಅಲ್ಲ ರಾಘವೇಂದ್ರ. ಕಳೆದ 2002ನೇ ಇಸ್ವಿನಲ್ಲಿ ಒಂದು ದೊಡ್ಡ ಒಂದು ಇಶ್ಯೂವನ್ನ ಸುದ್ದಿಯನ್ನ ಸೃಷ್ಟಿಸಿತ್ತು ಚಿಂಚೋಳಿ ತಾಲೂಕಿನ ಕೊಂಚಾವರಂ ಭಾಗ. ಕಾರಣ ಏನು ಅಂತ ಕೇಳಿದ್ರೆ, ಅಲ್ಲಿ ಮಕ್ಕಳ ಮಾರಾಟ ಪ್ರಕರಣದ ಮೂಲಕ ಅದು ಬೆಳಕಿಗೆ ಬಂದಿತ್ತು. ರಾಜ್ಯ ಅಷ್ಟೇ ಅಲ್ಲ, ದೇಶವೇ ಈ ಕಡೆ ನೋಡುವಂತಹ ವಾತಾವರಣ ಅವಾಗ ನಿರ್ಮಾಣ ಆಗಿತ್ತು. ಅದಾದ ನಂತರ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು, ಜಿಲ್ಲಾಡಳಿತವು ಎಚ್ಚೆತ್ತುಕೊಳ್ತು, ವಿವಿಧ ಸಂಘಟನೆಯವರು ಕೂಡ ಸಾಕಷ್ಟು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಆ ಜನರಿಗಾಗಿ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಅದಾದ ನಂತರ ಆದ್ರೂ ಅಲ್ಲಿನ ಪರಿಸ್ಥಿತಿ ಬದಲಾಗಿದೆಯಾ ಅಂತ ಅನ್ಕೊಂಡಿದ್ವಿ. ಆದ್ರೆ ಇದೀಗ ಬೆಳಕಿಗೆ ಬಂದಿರುವಂತಹ ಕೆಲವು ಆಘಾತಕಾರಿ ಅಂಶಗಳು, ಅಲ್ಲಿನ ವಾತಾವರಣ ಬದಲಾಗಿಲ್ಲ. ಈಗಲೂ ಕೂಡ ಆ ಕೊಂಚಾವರಂ ಭಾಗದ ತಾಂಡಗಳಲ್ಲಿರುವಂತಹ ಜನರ ಆ ಪರಿಸ್ಥಿತಿ ಈಗಲೂ ಕೂಡ ಅದೇ ರೀತಿಯಾಗಿದೆ. ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಈಗಲೂ ಕೂಡ ಅತ್ಯಂತ ಹಿಂದುಳಿದಿದ್ದಾರೆ. ಆ ಕೊಂಚಾವರಂ ಭಾಗದಲ್ಲಿರುವಂತಹ ತಾಂಡಗಳ ನಿವಾಸಿಗಳಿಗೆ ಬಹುಮುಖ್ಯವಾಗಿ ಉದ್ಯೋಗ ಸಿಗ್ತಾ ಇಲ್ಲ. ಜೊತೆಗೆ ಅವ್ರು ಯಾರಿಗೂ ಕೂಡ ಒಕ್ಕಲತನ ಮಾಡೋದಕ್ಕೆ ಹೊಲ ಆಗ್ಲಿ ಮತ್ತೊಂದಾಗ್ಲಿ ಅವ್ರ ಹತ್ರ ಇಲ್ಲ. ಹಾಗಾಗಿ ಅವ್ರು ಈಗಲೂ ಕೂಡ ಕೂಲಿಗಾಗಿ ಮುಂಬೈ ಮತ್ತಿತರ ಪ್ರದೇಶಗಳಿಗೆ ಗುಳು ಹೋಗುವಂತ ಕಾಣ್ತೀವಿ. ಒಂದ್ ಕಡೆ ಉದ್ಯೋಗಕ್ಕಾಗಿ ಅಲ್ದಾಡುವಂತಹ ಅವರು ತಮ್ಮ ಮಕ್ಕಳನ್ನ ಉಪಜೀವನ ಮಾಡಿಕೊಳ್ಳೋಕೆ ಆಗದೇ ಇರುವ ಕಾರಣಕ್ಕಾಗಿ ಹಸುವಿನಿಂದ ಕಂಗೆಟ್ಟು ಮಾರಾಟ ಮಾಡಿರುವಂತದ್ದು 2002ರಲ್ಲಾದ್ರೆ, ಇದೀಗ ಆ ರೀತಿ ಮಾರಾಟ ಮಾಡಿದಂತವರ ವಿರುದ್ಧ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿದ್ದು ಕ್ರಮ ಕೈಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ಒಂದು ರೀತಿ ಆತಂಕಕ್ಕೊಳಗಾಗಿ ಒಂದು ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಅದು ಇನ್ನಷ್ಟು ಆಘಾತಕ್ಕೀಡಾಗಿರುವಂತಹ ಅಂಶ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನವಜಾತ ಹೆಣ್ಣು ಮಗು ಹುಟ್ಟಿದ ತಕ್ಷಣ ಅದನ್ನ ಕೊಲ್ಲುವಂತಹ ಅತ್ಯಂತ ಆಘಾತಕಾರಿ ಅಂಶ ಅಲ್ಲಿ ನಡೀತಾ ಇದೆ. ಅದು 1 ವರ್ಷದ ಹಿಂದೆಯೇ ಬೆಳಕಿಗೆ ಬಂದಿತ್ತು. ಆಗ ಸುವರ್ಣ ನ್ಯೂಸ್ ಕೂಡ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ರಾಘವೇಂದ್ರ. ಎಸ್ ಥ್ಯಾಂಕ್ ಯು ಶರಣಯ್ಯ ಅವರೇ. ಮತ್ತೆ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ಈಗ ಈ ಒಂದು ಪ್ರಕರಣವನ್ನು ಬೆಳಕಿಗೆ ತಂದಂತಹ ನಂಜುಂಡಪ್ಪ ವರದಿಯ ಉನ್ನತಾಧಿಕಾರಿ ಸಮಿತಿಯ ಸದಸ್ಯೆಯಾಗಿ ಕೆಲಸ ಮಾಡಿರುವಂತಹ ಪ್ರೊಫೆಸರ್ ಛಾಯಾ ದೇವಳಗಾಂಕರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಈ ಭಾಗದ ಅಂದರೆ ಕೊಂಚಾವರಂ ತಾಂಡದಲ್ಲಿ ಕಂಡು ಬಂದಂತಹ ಒಂದು ಅಮಾನವೀಯ ಕೃತ್ಯ, ಇಲ್ಲಿ ನಿಮಗೆ ಕಂಡದ್ದೇನು, ಅವರು ನಡೆಸ್ತಿರುವಂಥದ್ದೇನು ಮತ್ತು ಯಾತಕ್ಕಾಗಿ ಅದು ಅನ್ನುವಂಥದ್ದು ಪ್ರಶ್ನೆ. ಇದು ನಾವು ಈ ಮಾನವಾಭಿವೃದ್ಧಿ ವರದಿ ಸಿದ್ಧಪಡಿಸುತ್ತಿರುವಾಗ ಇದೊಂದು ಅಧ್ಯಯನ. ನಾವು ಯಾವ ರೀತಿಯಾಗಿ ಮಹಿಳೆ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ಸ್ಥಾನಮಾನ ಇದೆ ಅಂತ ತಿಳ್ಕೊಂಡಾಗ ಈ ಒಂದು ಇದರ ಬಗ್ಗೆ ಅಂದ್ರೆ ಹಿಂದೆ ಹೆಣ್ಣು ಶಿಶುವಿನ ಮಾರಾಟ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಅದಕ್ಕೆ ಈ ಒಂದು ಅಧ್ಯಯನ ತೆಗೆದುಕೊಂಡಿದ್ವಿ. ಪ್ರಾಥಮಿಕ ಹಂತದಲ್ಲಿ ನಮ್ಗೆ ಏನು ಮಾಹಿತಿ ಸಿಗಲೇ ಇಲ್ಲ. ತುಂಬಾ ದಿವಸ ಓಡಾಡ್ಬೇಕಾಯ್ತಲ್ಲಿ. ಕೇವಲ ಆರೋಗ್ಯ ಶಿಕ್ಷಣದ ಬಗ್ಗೆ ಒಂಚೂರು ಮಾಹಿತಿ ಕಲೆಕ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳು ಅಲ್ಲೇ ಸ್ವಲ್ಪ ತಾಂಡದಲ್ಲಿನೇ ಇದ್ದು ಅವ್ರ ಜೊತೆಗೇನೆ ಇದು ಬೆರೆತು ಆಮೇಲೆ ಈ ಮಾಹಿತಿಯನ್ನು ಎಲ್ಲ ಸ್ವಲ್ಪ ಕಲೆಕ್ಟ್ ಮಾಡಿದ್ರು. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದ್ರೆ, ಈ ರಿಸರ್ವ್ ಫಾರೆಸ್ಟ್ ಬಂದ್ಮೇಲೆ ಹೆಣ್ಮಕ್ಳಿಗೆ ಏನದ ಅಲ್ಲಿಂದ ಬರುವಂತಹ ಎಲ್ಲಾ ಉತ್ಪಾದನೆಗಳು ನಿಂತು ಹೋಗಿದ್ದಾವೆ. ಕಡು ಬಡತನ ಒಂದ್ ಕಡೆ ಇದೆ, ಕೂಲಿ ದರ ಬಹಳ ಕಡಿಮೆ ಇದೆ. ಅಲ್ಲಿ ಹೆಣ್ಣು ಮಕ್ಕಳ 3-4 ಮನೆಯಲ್ಲಿ ಇದ್ದಾಗ ಅವುಗಳನ್ನ ಸಾಕುವುದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಹೊಸ ಹೆಣ್ಣು ಹುಟ್ಟುತ್ತಾ ಇದ್ದಂತೆ ಆ ತಾಯಿನೇ ಸೂಲ್ಗಿತ್ತಿಗೆ ಆಗಲಿ ಅಥವಾ ನೆರೆ ಮನೆ ಒಂದು ಯಾರು ಸಹಾಯಕ್ಕೆ ಬಂದಿರ್ತಾಳೆ ಹೆಣ್ಮಗಳು, ಅವ್ರನ್ನ ಹೇಳ್ಬಿಡ್ತಾರೆ ಅಂದ್ರೆ ಹೆಣ್ಣು ಇತ್ತಂದ್ರೆ ಅದನ್ನ ಮುಗಿಸ್ಬಿಡಿ ಅಂತ ಹೇಳಿ, ಅಥವಾ ತಾನೇ ಹಾಲು ಕುಡಿಸ್ಲಾರ್ದೆ ಕೂಡ 4-5 ದಿವಸ ಹೆಣ್ಣು ಉಳಿಲಾರ್ದ ಹಾಗೆ ನೋಡ್ಕೊಳ್ಳೋದು.
ಇವೆಲ್ಲ ಇದನ್ನ ನಡೀತಾ ಇದೆ. ನಾವು ಇಲ್ಲಿ ಇದಕ್ಕೆ ಮುಖ್ಯವಾದಂತಹ ಕಾರಣಗಳೇನೆಂದ್ರೆ ಅವರಲ್ಲಿ ಅವೇರ್ನೆಸ್, ಜಾಗೃತಿ ಬಹಳ ಕಡಿಮೆ ಇದೆ. ಜೆಂಡರ್ ಅಂದ್ರೆ ಲಿಂಗ ತಾರತಮ್ಯ ಬಹಳ ಇದೆ. ಆಮೇಲೆ ಏನಿದೆ, ಬಡತನ ಅಂತೂ ಆಯ್ತು. ಕೊನೆಗೆ ಈ ಮಹಿಳೆ ಗಂಡ ಹಡೆಯವರೆಗೂ ಏನಿದೆ ಹೆಣ್ಣನ್ನ ಹುಟ್ಟಿಸ್ತಾನೆ ಇರ್ತಾರೆ. ಆಮೇಲೆ ಈ ರೀತಿಯಾದಂತಹ ಏನಿದೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಿಮ್ಮ ಸಂಶೋಧನೆಯ ಪ್ರಕಾರ ಸುಮಾರು ಎಷ್ಟು ಹೆಣ್ಣು ಶಿಶುಗಳ ಹತ್ಯೆ ಇಲ್ಲಿ ನಡೆದಿರಬಹುದು ಒಂದು ಅಂದಾಜಿನ? ನಿಖರವಾದಂತಹ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ರೂ ಕೂಡ ಏನಂದ್ರೆ ಗಮನಕ್ಕೆ ಬಂದರೆ ಸುಮಾರು ಒಂದು 7-8 ಕೇಸಲ್ಲಿ ನಮ್ಮನ್ನ ಗಮನಕ್ಕೆ ಬಂತು. ಅದನ್ನ ಖಚಿತಪಡಿಸಿ ನಾವು ವರದಿಯಲ್ಲಿ ಹಾಕಿದ್ದೀವಿ ಅದನ್ನ ಅಂತ ಹೇಳಿ. ಬಟ್ ಇದು ಮುಂದೆ ಆಗ್ತಾ ಇದೆ. ಇತ್ತೀಚೆಗೆ ಬೆಳೆದಂತಹ ಈ ಪ್ರವೃತ್ತಿ ಇದು ಬಹಳ ಇದು ಇಲ್ಲ. ಇಲ್ಲಿ ಲಾಸ್ಟ್ ಇಯರ್ ಅಷ್ಟೇ ಅಂದ್ರೆ ಲಾಸ್ಟ್ ಇಯರ್ ಇಂದ ಈ ತರ ನಡೀತಾ ಇದೆ ಅಂತ ಸ್ವಲ್ಪ ಆ ತಾಂಡದಲ್ಲಿ ಎಲ್ಲ ಇದ್ದಂತಹ ಜನರು ಹೇಳ್ತಾ ಇದ್ರು. ಹಾಗಾಗಿ ಇದನ್ನ ಮುಂದುವರೆಯಬಾರ್ದಂತ ನಮಗೆ ಒಂದು ಚಿಂತನೆ ಇದೆ ಅಂತ ನಾ ಹೇಳ್ಬೋದು. ಎಸ್ ಥ್ಯಾಂಕ್ ಯು ಮೇಡಮ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಬೇಕು.